ಈಗ ಸಾಧಕರಿಗೆ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಹೇಳಿದ್ರಿ. ಈಗ ಜನಸಾಮಾನ್ಯರು ಇರ್ತಾರೆ, ಇವಾಗ ದೇವಸ್ಥಾನಗಳಿಗೆ ಜನ ಬರ್ತಾರೆ, ಭಕ್ತರು ಬರ್ತಾರೆ. ಅವ್ರು ಯಾವ ರೀತಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು, ದೇವ್ರನ್ನ ಯಾವ ರೀತಿ ಹೊಲಿಸ್ಕೋಬೇಕು, ಈ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಬಿದ್ದಾಗ ಅದು ಯಾವ ರೀತಿ ಮಾಡಬೇಕು? ಮೊದಲನೇ ಮಾಡೋದು ಅಮಾವಾಸ್ಯದಲ್ಲಿ ಏನು ಮಾಡಬೇಕಂದ್ರೆ, ನಮ್ಮ ಪೂರ್ವಿಕರು ಬಂದು ಅಮಾವಾಸ್ಯೆ ದಿವಸ ಭಾನುವಾರ ಅಮಾವಾಸ್ಯೆ ಪೌರ್ಣಿಮೆ ಬರೋ ಅಮಾವಾಸ್ಯೆಗೆ ಬಂದು ನಮ್ಮ ಬಾಕು ಮುಂದೆ ನಿಂತಿರ್ತಾರೆ. ಯಾರು ಈ ನಮ್ಮ ಹಿರಿಯರು ಸತ್ತೋದವ್ರು ಬಂದು ಆ ಆತ್ಮಗಳು ಮನೆ ಬಾಕು ಮುಂದೆ ನಿಂತ್ಕೊಂಡಿರ್ತಾರೆ. ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಇವತ್ತನ ಆಗಲಿ ನಮ್ಮ ಮಕ್ಕಳು ಇಲ್ಲ ನಮ್ಮ ಗಂಡ ಇದ್ದವ್ರಿಗೆ ಇಲ್ಲ ಮಕ್ಕಳು ಮೊಮ್ಮಕ್ಕಳು ಅವರ ನಾನು ನೆನೀತಾವ ಇಲ್ವ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಕೂತಿರ್ತಾರೆ. ನಾವು ಏನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಸಾರಿಸಿ ನಾವು ಸ್ನಾನ ಮಾಡಿ ರಂಗೋಳಿ ಗಿಂಗೋಳಿ ಹಾಕಿ ಅರ್ಶಿನ ಮೈ ಇಟ್ಟು ಬಾಗಿಲ ಮುಂದೆ ನಾವೇನು ಮಾಡಬೇಕಂದ್ರೆ ಮೊದಲು ದೇವ್ರ ಕಡ್ಡಿ ಅನಿಸ್ಬೇಕು, ಪೂಜೆ ಮಾಡಬೇಕು. ಆಮೇಲೆ ಹಿರಿಯರಿಗೆ ಏನು ಮಾಡಬೇಕಂದ್ರೆ ಊಟ ನೈವೇದ್ಯ ಏನನ್ನು ಕೊಡಬೇಕು. ಕಟ್ಕೊಂಡೋಗಿ ಏನು ಮಾಡಿರ್ತೀವೋ ಅದು ಬೆಳಗ್ಗೆ ಹೊತ್ತು ಏನು ಮಾಡಿರ್ತೀವೋ ಅದೇ ಒಂದು ತಟ್ಟೆಯಲ್ಲಿ ಹಾಕೊಂಡೋಗಿ ಬೆಳಗ್ಗೆ ಕೊಡಬೇಕು. ಅದು ಕೊಟ್ಟಿನಿಂದ ಏನು ಫಲಿತ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಆಗುತ್ತೆ. ಪಕ್ಷಿ ಪ್ರಾಣಿ ಅದು ಇದು ಯಾವುದು ತಿಂತಿದೆ ಅದು ಅವ್ರಿಗೆ ಸಿಂಪತ್ತಿ ಹೋಗುತ್ತೆ. ಯಾಕ ಹಿರಿಯರಿಗೆ ಸಿಂಪತ್ತಿ ಹೋಗುತ್ತೆ. ಹಿರಿಯರಿಗೆ ಸಿಂಪತ್ತಿ ಹೋದ್ಮೇಲೆ ಆವಾಗ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಈ ಅಮಾವಾಸ್ಯೆ ಟೈಮ್ಗಳಲ್ಲಿ ಯಾವ ದೇವಸ್ಥಾನಕ್ಕಾಗಲಿ ಎಲ್ಲನ ಹೋಗುವಾಗ ನಾವು 4 ಜನಕ್ಕೆ 5 ಜನಕ್ಕೆ ಅವ್ರ ಹೆಸರಲ್ಲಿ ಊಟ ಕೊಡಿಸ್ತಾರೆ. ಅದು 2 ಲಾಭ ಇರುತ್ತೆ ನಿಮ್ಗೆ. ಯಾವುದೋ ಪಿತೃದೋಷದಿಂದ 2 ಲಾಭ ಇರುತ್ತೆ. 2 ಲಾಭ ಏನಂದ್ರೆ, ಒಂದು ಅವ್ರಿಗೂ ಊಟ ಹಂಗಾಗಾಯ್ತು, ಅವ್ರ ಹೆಸರಲ್ಲಿ 4 ಜನಕ್ಕೆ ಊಟ ಕೊಡಂಗಾಗಾಯ್ತು. 2 ಲಾಭ. 2 ಲಾಭ ಆದ್ಮೇಲೆ ಪಿತೃದೋಷ ನಿಂತ ಇಲ್ದಿರ ನಾರ್ಮಲ್ಗೆ ಆಶೀರ್ವಾದ ಮಾಡಿದ್ರೆ ನೀ ಎಲ್ಲಿ ಹೋದ್ರೆ ಜಯ ಆಗ್ತೀಯ. ಇದು ಅಮಾವಾಸ್ಯೆ ಟೈಮಲ್ಲಿ ಮಾಡಬೇಕು. ಜನರು ಮಾಮೂಲಿ ಜನ ಅಮಾವಾಸ್ಯೆ ಟೈಮಲ್ಲಿ ಮಾಡಬೇಕು. ಯಾವತ್ತೋ ಬರುತ್ತೆ ಅವೆಲ್ಲ ಪಿತೃದೋಷಗಳಲ್ಲ. ಪಿತೃದೋಷ ಮಿತ್ರದೋಷ ಇವೆಲ್ಲ ಪರಿಹಾರ ಮಾಡ್ಕೋಬೇಕಂದ್ರೆ ನಾವು ಅಮಾವಾಸ್ಯೆ ಟೈಮಲ್ಲೇ ಅವ್ರಿಗೆ ನೈವೇದ್ಯ ಊಟಗಳು ಕೊಡಬೇಕು. ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು ಕಳೆ ಪೂರೇನೋ ಒಂದು ನೀರು ತಗೊಂಡ್ಬಂದು ಅವ್ರ ಹೆಸರು ಹೇಳ್ಕೊಂಡು ಕಾಗೆ ಕೊಡ್ಕೊ ಪಕ್ಷಿ ಪ್ರಾಣಿಗಳಿಗೆ ಹಾಕಬೇಕು.